ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಏನಪ್ಪ ಅಂತಂದರೆ KCET 2024 ಕೌನ್ಸ್ಲಿಂಗ್ ಅಪ್ಡೇಟ್ಗೆ ಸ್ವಾಗತ. ಏನಪ್ಪ ಅಂತಂದರೆ ಯಾರೆಲ್ಲ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿ ನೋಡ್ಕೊತಿದ್ರೆ ಅಬೌಟ್ KCET 2024 ಕೌನ್ಸ್ಲಿಂಗ್ ಬಗ್ಗೆ ಡೀಟೇಲ್ಸ್ ಆಗಿ ಏನೆಲ್ಲ ಡೌಟ್ಸ್ ಇದ್ದಾವೆ ನಾನು ಹಿಂದಿಲ್ದೆ ಒಂದು ವಿಡಿಯೋದಲ್ಲಿ ಹಾಕಿದ್ದೆ. ಯಾರೆಲ್ಲ ಈ ಒಂದು ವಿಡಿಯೋಕ್ಕೆ ಕಾಮೆಂಟ್ಸ್ ಹಾಕ್ತಿರೋ ನಿಮ್ಮ ಒಂದು ಡೌಟ್ಸ್ನ ಆ ಎಲ್ಲ ಡೌಟ್ಸ್ನು ಕೂಡ ಒಂದು ವಿಡಿಯೋ ಮುಖಾಂತರ ತಿಳಿಸ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲನೂ ಕೂಡ ಡೀಟೇಲ್ಸ್ ಆಗಿ ಲೆಂತ್ ಆಗ್ಬೋದು ವಿಡಿಯೋ, ಆದರೂ ಕೂಡ ಎಲ್ಲನೂ ಕೂಡ ನೋಡ್ರಿ. ಯಾಕಂತಂದರೆ ನಿಮ್ಮ ಬೇರೆಯವ್ರು ಕೇಳಿರೋ ಡೌಟ್ಸು ಕೂಡ ನಿಮ್ಮದು ಕೂಡ ಆಗಿರ್ಬೋದು. ಸರ್ ಲೆಟ್ಸ್, ಯಾಕಂತಂದರೆ ಟೈಮ್ ವೇಸ್ಟ್ ಮಾಡೋಕೆ ಹೋಗಲ್ಲ, ಭಾಳಷ್ಟು ಲೆಂತ್ ಆಗ್ಬೋದು. ಒಂದೊಂದಾಗಿ ನೋಡ್ತೀನಿ, ಸ್ಪೀಡಾಗಿ ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಂತ ಹೋಗ್ಬಿಡ್ರಿ. ಸರ್ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ ಯಾವಾಗ ಆಗುತ್ತೆ? ಇವಾಗ ನೋಡಿರಿ, ಸದ್ಯಕ್ಕೆ ಗೋಯಿಂಗಲ್ಲಿ ಇರುತ್ತೆ. ಓಕೆ, ಆನ್ಲೈನ್ ವೆರಿಫಿಕೇಷನ್ ಬಗ್ಗೆ ಅಷ್ಟೊಂದು ಬೇಡ. ಯಾರ್ದೆಲ್ಲ ಆಫ್ಲೈನ್ ಇದೆಯೋ ಅವ್ರಂತೂ ಬೆಂಗಳೂರಿಗೆ ಹೋಗಿ, ಆನ್ಲೈನ್ ಇರೋರಂತೂ ನೀವೇನು ಕೂಡ ಮಾಡಿಬಿಡ್ರಿ. ಅವ್ರೇನು ಮಾಡ್ತಾರೆ, KEದವರೇ BIPC ಕಳಿಸ್ಬಿಟ್ಟು ಅವರೇ ಎಲ್ಲನೂ ಕೂಡ ವೆರಿಫೈ ಮಾಡಿಬಿಟ್ಟು ನಿಮ್ಗೊಂದು ಲಿಂಕ್ ಮುಖಾಂತರ ಒಂದು ವೆರಿಫಿಕೇಷನ್ ಸ್ಲಿಪ್ನ ಬಿಡ್ತಾರೆ. ಅವು ನೀವು ಡೌನ್ ಮಾಡ್ಕೊಳ್ಳುವಂತೆ. ಆ್ಯಂಡ್ ಅದಾಗಿಯೂ ಕೂಡ ಏನಾದರೂ KEದಲ್ಲಿ ಆನ್ಲೈನ್ ವೆರಿಫಿಕೇಷನ್ ಬಗ್ಗೆ ಏನಾದರೂ ಆ ಥರ ಏನಾದರೂ ಮಾಡ್ರಿ ಅಂತ ಬಂತಂದರೆ ನಾನಂತೂ ತಿಳಿಸ್ತೀನಿ. ಅಲ್ಲಿವರೆಗೂ ಕೂಡ ವೇಟ್ ಮಾಡಿರಿ. ಈಗಂತೂ ಸದ್ಯಕ್ಕೆ ನೀವೇನು ಮಾಡೋವಂಥ ಅವಶ್ಯಕತೆ ಇಲ್ಲ. ಸರ್ ನೆಕ್ಸ್ಟ್ ಕ್ವಶನ್, ಸರ್ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಇವೆಲ್ಲ ಡಾಕ್ಯುಮೆಂಟ್ಸ್ ಆ್ಯಕ್ಚುಲಿ ಆ ಒಂದು ವಿಡಿಯೋ ಯಾಕೆ ಇಲ್ಲಿ ಕಾಮೆಂಟ್ಸ್ ಹಾಕಿದ್ದು ಅಂತ ವಿಡಿಯೋ ಏನಿದೆ ಅಂತಂದರೆ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಿದ್ದೆ. ಇವೆಲ್ಲನೂ ಕೂಡ ನರ್ಸಿಂಗ್ಗೆ ಬೇಕಂತಂದು ಖಂಡಿತ ಏನಪ್ಪ ಅಂತಂದರೆ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸು ಬೇಕಾಗ್ತವೆ. ಓಕೆ, ನರ್ಸಿಂಗ್ ಅಂತಲ್ಲ, ನೀವು ಇಂಜಿನಿಯರಿಂಗ್ ಆದರೂ ಮಾಡಿರಿ, ಅಗ್ರಿಕಲ್ಚರ್, ವೆಟರ್ನರಿ ಯಾವುದೇ ಒಂದು ಕೋರ್ಸ್ ಮಾಡಿರಿ, ಆ ಎಲ್ಲ ಡಾಕ್ಯುಮೆಂಟ್ಸು ಕೂಡ ಇವಾಗಲೇ ರೆಡಿ ಇಟ್ಕೊಂಡ್ರೆ ಬೆಟರ್. ಓಕೆ, ನೆಕ್ಸ್ಟ್ ಕ್ವಶನ್, ಬ್ರೋ ನನ್ನ ನೇಮ್ ಲಿಸ್ಟಲ್ಲಿ ಇಲ್ಲ, ಆನ್ಲೈನಲ್ಲಿ ನಡೀತದೆ ಅಂದ್ರಲ್ಲ ಓಕೆ, ನಾವೇನಾದರೂ ಅಪ್ಲೈ ಮಾಡಬೇಕಾ, ವೆರಿಫೈ ಮಾಡಬೇಕಂತ? ಸೊ ಖಂಡಿತ ನೋಡಿರಿ, ನೀವೇನು ಕೂಡ ಅಪ್ಲಿಕೇಶನ್ ಮಾಡೋದಿಲ್ಲ, ಏನು ಮಾಡಿಬಿಡ್ರಿ, ಸದ್ಯಕ್ಕೆ ಸೈಲೆಂಟಾಗಿ ಇದ್ಬಿಡ್ರಿ. ಆ ಒಂದು ಲಿಂಕ್ ಬಂದಾಗ ನೀವು ಡೌನ್ ಮಾಡ್ಕೊಳ್ಳೋರಂತೆ. ಆ್ಯಂಡ್ ಅದಾಗಿ ಕೂಡ ಹೇಳಿದ್ನಲ್ವ, KEದವ್ರು ಏನಾದರೂ ಆನ್ಲೈನ್ ವೆರಿಫಿಕೇಷನ್ಗೆ ಅದು ಸೆಂಡ್ ಮಾಡಿರಿ, ಇದು ಸೆಂಡ್ ಮಾಡಿರಿ, ಅದು ಎರರ್ ಆಗಿದೆ, ಏನಾದರೂ ನಾನ್ ಎಲಿಜಿಬಲ್ ಸ್ಟೂಡೆಂಟ್ ಅಂತ ಬಂತಂದರೆ ಖಂಡಿತ ತಿಳಿಸ್ತೀನಿ, ವೇಟ್ ಮಾಡಿರಿ. ಓಕೆ, KEದವ್ರು ಬಿಡೋರು ಕೂಡ ಯಾರು ಕೂಡ ಹೇಳಿದ್ರು ಕೂಡ ನಂಬೋಕೋಬೇಡ್ರಿ. ಓಕೆ ಹಣ, ಆಪ್ಷನ್ ಎಂಟ್ರಿ ಮಾಡುವಾಗ 100 ಅಬೌವ್ ಕಾಲೇಜಸ್ನ ನೇಮ್ಸ್ ಎಂಟ್ರಿ ಮಾಡ್ಬೋದಾ, ಅಥವಾ ಅದಕ್ಕೇನಾದರೂ ಲಿಮಿಟ್ ಇದೆ ಅಂತ? ಸೊ ಖಂಡಿತ ನೋಡಿರಿ, ಆಪ್ಷನ್ ಎಂಟ್ರಿಗೆ ನೀವು 100 ಕಾಲೇಜು ಅಥವಾ 200 ಕಾಲೇಜು ಅಥವಾ 10 ಕಾಲೇಜು ಅಂತ ಲಿಮಿಟೇಷನ್ ಇಲ್ಲ. ನೀವು ಲೈಕ್ ಎಕ್ಸಾಂಪಲ್ ಹೇಳ್ತೀನಿ, ನಾನು ಸದ್ಯಕ್ಕೆ BS ನರ್ಸಿಂಗ್ 500 ಎಷ್ಟು ಚಿಲ್ಲರ ಕಾಲೇಜ್ ಹೇಳಿದ್ದೆ ನಾನು, ಅವೆಲ್ಲನೂ ಕೂಡ ಕಾಲೇಜಸ್ಸು ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಎಲ್ಲನೂ ಕೂಡ ಮಾಡ್ಬೋದು. ಓಕೆ, ಲಿಮಿಟೇಷನ್ ಇಲ್ಲ, ಎಲ್ಲನೂ ಕೂಡ ಮಾಡ್ಬೋದು. ಓಕೆ ಸರ್, ನಾವು 5 ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಮಾಡ್ಬೋದಾ? ಓಕೆ, ನೀವು 5 ಕೋರ್ಸ್ಗೆ ಅಂತಲ್ಲ, ಅಲ್ಲಿ ಬರುವಂಥದ್ದು ಈಗ KCETಲ್ಲಿ ಬರುವಂಥದ್ದು ಎಲ್ಲ ಕೋರ್ಸಲ್ಲಿ ಏನೇನಿದೆ ನೋಡಿರಿ, ಎಲ್ಲನೂ ಕೂಡ ಅಪ್ಲೈ ಮಾಡ್ಬೋದು. ಒಬ್ಬರು ಹೇಳ್ತಾರೆ ನಾವು ಇಂಜಿನಿಯರಿಂಗ್ ಮಾಡಿದವ್ರು ಬೇರೆ ಕೋರ್ಸ್ಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ ಅಂತಂದು. ಆ ರೀತಿ ಏನಿಲ್ಲ, ನೀವು ಇಂಜಿನಿಯರಿಂಗ್ ಕೂಡ ಕಾಲೇಜಸ್ ಹಾಕ್ರಿ, BS ನರ್ಸಿಂಗು ಹಾಕ್ರಿ, ಅಗ್ರಿಕಲ್ಚರ್ ಹಾಕ್ರಿ, ವೆಟರ್ನರಿನ ಹಾಕ್ರಿ. ಬಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಪ್ರಿಯಾರಿಟಿ ಹೇಳ್ಬೇಕಂತಂದರೆ ನಿಮ್ಗೆ ಯಾವುದು ಕಾಲೇಜಸ್ ಬೇಕೋ ಅಥವಾ ನಿಮ್ಗೆ ಯಾವ ಕೋರ್ಸ್ ಬೇಕೋ ಅನ್ನೋದ್ರ ಮೇಲೆ ಪ್ರಿಯಾರಿಟಿ ಕರೆಕ್ಟಾಗಿ ಕೊಡೋರಿ. ಸೀಟು ಕೂಡ ಅದೇ ಮೇನ್ ಬೇಸ್ ಮೇಲೆ ಬರ್ತದೆ. ನೆಕ್ಸ್ಟು, ಅಣ್ಣ ನಂದು BS ನರ್ಸಿಂಗ್ ರ್ಯಾಂಕಿಂಗ್ 95,000, ನನಗೆ ಗೌರ್ಮೆಂಟ್ ಸೀಟ್ ಸಿಗ್ತದೆ ಅಥವಾ ಟಾಪ್ ಕಾಲೇಜ್ ಸಿಗ್ತದೆ? ನೋಡಿರಿ, ನೆನ್ಪಿಟ್ಕೊಂಡ್ಬಿಡ್ಬೇಕು, 90 ಅಥವಾ 1 ಲಕ್ಷವರೆಗೂ ಕೂಡ ಹೇಳಿದ್ದೆ ನಾನು. ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ ಯಾವ ರೀತಿ ಆಗುತ್ತೆ ಅನ್ನೋದು. ಮೇ ಬಿ ಹೋದ ವರ್ಷದ್ದು ಒಂದು ಕಂಪ್ಯಾರಿಸನ್ ಮಾಡಿ ಹೇಳಿಬಿಟ್ಟೆ ಅಷ್ಟೇ. 1 ಲಕ್ಷವರೆಗೂ ಕೂಡ ಗೌರ್ಮೆಂಟ್ ಕಾಲೇಜಿಗೆ ಚಾನ್ಸಸ್ ಇದೆ ಅಂತಂದು. ಬಟ್ ಜಾಸ್ತಿ ಜನ BS ನರ್ಸಿಂಗ್ ಕಡೆನೇ ಬಂದರೆ ಕಷ್ಟ ಆಗ್ತದೆ. ಓಕೆ, ನೀನು ಗೌರ್ಮೆಂಟ್ ಕಾಲೇಜ್ಗೆ ಟ್ರೈ ಮಾಡು, ಅದಾದ ನಂತರ ಪ್ರೈವೇಟ್ ಕಾಲೇಜ್ ಟಾಪ್ ಕಾಲೇಜಸ್ ಕೂಡ ಆ್ಯಡ್ ಮಾಡು, ಅದಾದ ನಂತರ ಸ್ವಲ್ಪ ಬೇರೆ ಕಾಲೇಜಸ್ ಕೂಡ ಆ್ಯಡ್ ಮಾಡು, ಖಂಡಿತ ಯಾವುದಾದ್ರೂ ಸೀಟ್ ಸಿಗ್ತದೆ. ಆ್ಯಂಡ್ ಅದಾದ ನಂತರ ಸರ್ BS ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ರಿಲೀಸ್ ಆಗ್ತದೆ? ನೋಡಿರಿ, ಇವಾಗ ಸದ್ಯಕ್ಕಂತೂ ಇಂಜಿನಿಯರಿಂಗ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಂದೈತೆ. ಬಟ್ ಅದನ್ನು ಕೂಡ ಓಕೆ, ಇಂಜಿನಿಯರಿಂಗ್ ಕೂಡ ಅದನ್ನು ಕೂಡ ಫೈನಲ್ ಅಲ್ಲ, ಅದನ್ನು ಕೂಡ ಡ್ರಾಫ್ಟ್ ಅಂತ ಒಂದು ಓಕೆ, ಈ ಥರ ಬರುತ್ತೆ ಅಂತಂದು. ಇನ್ನೂ ಕೂಡ ಸೀಟ್ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ BS ನರ್ಸಿಂಗ್ ಅಂತ ಬಂದಾಗ ಇನ್ನೂ ಕೂಡ ಕಾಲೇಜ್ ಕಡೆಯಿಂದ ಎಲ್ಲ ಕಾಲೇಜು, ಕರ್ನಾಟಕದಲ್ಲಿರುವಂಥ ಎಲ್ಲ ಕಾಲೇಜು ಕಡೆಯಿಂದ ಎಷ್ಟು ಸೀಟ್ ಇದೆ ಅಂತಂದು ಒಂದು KEಗೆ ಹೋಗಬೇಕು. ಬಟ್ KEಗೆ ಇನ್ನೂ ಕೂಡ ಬಂದಿಲ್ಲ. ಬಂದಾದ ತಕ್ಷಣ KEದವ್ರಂತೂ ಅಪ್ಲೋಡ್ ಮಾಡ್ತಾರೆ, ನಾನು ಕೂಡ ತಿಳಿಸ್ತೀನಿ. ಓಕೆ ಹಣ, ಸ್ಟಡಿ ಸರ್ಟಿಫಿಕೇಟ್ ಆ್ಯಂಡ್ ರೂರಲ್ ಸರ್ಟಿಫಿಕೇಟ್ 2023 ಅಲ್ಲಿ ತೊಗೊಂಡಿರೋದು ಈ ಇಯರಲ್ಲಿ ನಡೀತದೆ. ನೀವು ಯಾವಾಗಾದರೂ ಸ್ಟಡಿ ಸರ್ಟಿಫಿಕೇಟ್ ಬರ್ಸ್ಕೊಂಡಿರೋ ಅದು ಯಾವಾಗಾದರೂ ನಡೀತದೆ. ಓಕೆ, ಅಂದರೆ ಹಬ್ಬ ಬಂದರೆ 3 ವರ್ಷ 4 ವರ್ಷ ತನಾದರೂ ನಡೀತದೆ. ಓಕೆ ಸರ್, ಫಿಸಿಕಲ್ ಫಿಟ್ನೆಸ್ ಇಂಪಾರ್ಟೆನ್ಸ್ ಓಕೆ, ಅದು ಡಾಕ್ಯುಮೆಂಟ್ಸ್ ಆ ವಿಡಿಯೋಗೆ ಏನಿತ್ತಂತಂದರೆ ಒಂದು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಬೇಕಂತ ಹೇಳಿದ್ದೆ. ನೀವು ಇನ್ ಕೇಸ್ ಮೆಡಿಕಲ್ ಫೀಲ್ಡ್ ಏನಾದರೂ ಬಂದರೆ, ಇನ್ ಕೇಸ್ BS ನರ್ಸಿಂಗ್ ಅಂತ ಬಂದಾಗ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೇಳ್ತಾರಪ್ಪ, ಬೇಕಾಗುತ್ತೆ. ಓಕೆ, ಇಂಜಿನಿಯರಿಂಗ್ ಅದೆಲ್ಲ ನಡೀತದೆ, ಬಟ್ BS ನರ್ಸಿಂಗ್ ಮಾಡೋಕ್ಕಂದ್ರೆ ಬೇಕು. ಗೌರ್ಮೆಂಟ್ ಸೀಟ್ ಅಪ್ಲೈ ಮಾಡೋದು ಅಂದರೆ ಆಪ್ಷನ್ ಎಂಟ್ರಿನಾ? ಗೌರ್ಮೆಂಟ್ ಸೀಟ್ ಅಪ್ಲೈ ಮಾಡೋಂತಲ್ಲ. ನೀವು ಆಪ್ಷನ್ ಎಂಟ್ರಿ ಅಂದರೆ ಏನಪ್ಪ ಅಂತಂದರೆ ನೀವು ಕಾಲೇಜ್ಗೆ ಅಪ್ಲಿಕೇಶನ್ ಹಾಕಿದಂಗೆ, ನೀವು ಹೋಗಿಬಿಟ್ಟು ಒಂದೊಂದು ಕಾಲೇಜ್ಗೂ ಅಪ್ಲಿಕೇಶನ್ ಯಾವ ರೀತಿ ಹಾಕ್ತಿರೋ ಆ ರೀತಿ ಆಪ್ಷನ್ ಎಂಟ್ರಿ ಕೂಡ ಒಂದು ರೀತಿ ಆಪ್ಷನ್ 1 2 3 ಕೊಡ್ಕೊತ ಹೋಗಬೇಕು. ನಿಮ್ಗೆ ಸೀಟ್ ಸಿಕ್ಕರೆ ಸಿಗ್ತದೆ. ಒಂದು ರೀತಿ ಇದು ಕೂಡ ಅಪ್ಲಿಕೇಶನ್ ಇದ್ದಂಗೆ, ಬಟ್ ಆಪ್ಷನ್ ಎಂಟ್ರಿ ಅಂತ ಕರಿತೀವಿ.
ಆನ್ಲೈನ್ ವೆರಿಫಿಕೇಷನ್ ಯಾವ ಥರ ಮಾಡ್ತಾರಣ್ಣ ಹೇಳಿದ್ನಲ್ವಾ, ಈ ಸಿಂಪಲಾಗಿ ನೀವೆಲ್ಲನೂ ಕೂಡ ಅಪ್ಲಿಕೇಶನ್ ಹಾಕಿದ್ರಿ, KCET ಅಪ್ಲಿಕೇಶನ್ ಹಾಕುವಾಗ ಎಲ್ಲನೂ ಕೂಡ ಸ್ಕ್ಯಾನ್ ಮಾಡಿ ಅಪ್ಲಿಕೇಶನ್ ಹಾಕಿದ್ರಿ. ಅವೇ ಸ್ಕ್ಯಾನನ್ನು ಅವ್ರು ಏನು ಮಾಡ್ತಾರೆ, KEದವರು BOPSಗೆ ಕಳಿಸ್ತಾರೆ. ಎಲ್ಲರೂ ಕೂಡ ಚೆನ್ನಾಗಿರ್ತದಂದ್ರೆ ಕರೆಕ್ಟ್ ಇತ್ತಂತಂದರೆ ವೆರಿಫೈ ಆಗಿಬಿಟ್ಟು ಒಂದು ಸ್ಲಿಪ್ನ ಅವರೇ ಒಂದು ಲಿಂಕ್ ಮುಖಾಂತರ ಬಿಡ್ತಾರೆ, ನೀವು ಡೌನ್ ಮಾಡ್ಕೋಬೇಕು. ಇಫ್ ಏನಾದರೂ ಕೆಲವೊಂದಿಷ್ಟು ಹುಡುಗರು ಏನಾದರೂ ತಪ್ಪಾಗಿತ್ತಂತಂದರೆ ಅವ್ರು ನಾನ್ ಎಲಿಜಿಬಲ್ ಸ್ಟೂಡೆಂಟ್ ಅಂತ ಬರ್ಬೋದು. ಅವ್ರು ಮೇ ಬಿ ಆಫ್ಲೈನ್ ಆಗ್ಬೋದು. ಇನ್ ಕೇಸ್ ಏನಪ್ಪ ಅಂತಂದರೆ ಆಫ್ಲೈನ್ ಅಂದರೆ ಏನಿಲ್ಲ, ಅವ್ರನ್ನೂ ಕೂಡ ಏನು ಮಾಡಲ್ಲ, BOPS ಕಳಿಸ್ಬೋದು, ಇಲ್ಲ ಬೆಂಗಳೂರಿಗೆ ಆದರೂ ಕಳಿಸ್ಬೋದು. ಅವ್ರದ್ದು ಕೂಡ ವೆರಿಫಿಕೇಷನ್ ಆಗುತ್ತೆ, ಅವ್ರು ಕೂಡ ವೆರಿಫಿಕೇಷನ್ ಸ್ಲಿಪ್ ಬರ್ತದೆ. ಸರಿ, ನೆಕ್ಸ್ಟ್ ಏನಪ್ಪ ಅಂತಂದರೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಯಾಕಂದರೆ ಕಾಮೆಂಟ್ಗಳಿಗೆ ಕೆಲವೊಂದಿಷ್ಟು ಥ್ಯಾಂಕ್ ಯು ಅಂತ ಹಾಕಿದಾಗ ನಮಗೂ ಕೂಡ ಒಂದು ಮೋಟಿವೇಟ್ ಆಗುತ್ತೆ. ಹಾಗೆ 95,000 ರ್ಯಾಂಕ್ ಇದೆ, ನನಗೆ ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಖಂಡಿತ ಟ್ರೈ ಮಾಡು, ಗೌರ್ಮೆಂಟ್ ಸಿಗುತ್ತೆ ಅಂತಂದ್ರೆ ಟಾಪ್ ಕಾಲೇಜ್ ಪ್ರೈವೇಟ್ ಸಿಗುತ್ತೆ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕ್ ಕಟ್ ಆಫ್ 2024 ಕೂಡ 2024 ಕಟ್ ಆಫ್ ಬರಲ್ಲ, ನೆನ್ಪಿಟ್ಕೋಬೇಕು. ಅಗ್ರಿಕಲ್ಚರ್ದಂತೂ ಅವರು ಬಿಟ್ಟಾಗಂತ ತಿಳಿಸಿ. ಈ ಸದ್ಯಕ್ಕಂದ್ರೆ 2024 ಅಗ್ರಿಕಲ್ಚರ್ ಕಟ್ ಆಫ್ ಬಿಟ್ಟಿಲ್ಲ ಅವ್ರು. KEದವ್ರು ಬಿಡೋ ತನಕ ನಾವಂತೂ ಓನಾಗಿ ಬಿಡೋಕ್ಕಾಗಲ್ಲ ಅಲ್ವಾ, ಬಿಟ್ಟರಂತ ಹೇಳ್ತೀನಿ, ಬಿಟ್ಟಿಲ್ಲ ಅವ್ರನ್ನು. ಬ್ರೋ, ಡಿ ಫಾರ್ಮಸಿ ಕಾಲೇಜ್ ಬಗ್ಗೆ ಒಂದು ವಿಡಿಯೋ ಮಾಡಿ ಯಾರೂ ಮಾಡ್ತಿಲ್ಲ ನೋಡಿರಿ. ನಂದು ಪ್ರೊಫೆಷ್ನಲ್ ಕೋರ್ಸ್ ಬಂದುಬಿಟ್ಟು ನಮ್ಮದು BS ನರ್ಸಿಂಗ್. ಸೊ ಹಂಗಾಗ್ಬಿಟ್ಟು ನನಗೆ ಜಾಸ್ತಿ ಗೊತ್ತಿರೋದು ಏನಂತಂದ್ರೆ BS ನರ್ಸಿಂಗ್. ಬಟ್ ಕೌನ್ಸ್ಲಿಂಗ್ ವಿಚಾರಕ್ಕೆ ಬಂದಾಗ, ಕೌನ್ಸ್ಲಿಂಗ್ ವಿಚಾರಕ್ಕೆ ಬಂದಾಗ ಎಲ್ಲನೂ ಕೂಡ ಹೇಳ್ತೀವಿ. ಅಂತಂದರೆ ಇಂಜಿನಿಯರಿಂಗ್ ಹೇಳ್ತೀವಿ, ಫಾರ್ಮ್ ಡಿ, ವಿ ಫಾರ್ಮ್ ಆಯಿತು, ಅಗ್ರಿಕಲ್ಚರ್, ವೆಟರ್ನರಿ ಆಯಿತು, BS ನರ್ಸಿಂಗ್ ಎಲ್ಲನೂ ಕೂಡ ಹೇಳ್ತೀವಿ. ಕೌನ್ಸ್ಲಿಂಗ್ ವಿಚಾರದಲ್ಲಿ ಎಲ್ಲರನ್ನೂ ತೊಗೊಳ್ತೀವಿ. ಬಟ್ ಏನಪ್ಪ ಅಂದರೆ ಈ ಕಾಲೇಜಸ್, ಟಾಪ್ ಕಾಲೇಜಸ್ ವಿ ಫಾರ್ಮದಲ್ಲಿ ಯಾವುದು, ಅದು ಟಾಪ್ ಕಾಲೇಜಸ್ ಇಂಜಿನಿಯರಿಂಗಲ್ಲಿ ಯಾವುದು ಅದಂತ ಕೇಳಿದಾಗ ಬಟ್ ನಮ್ಗೆ ಗೊತ್ತಿರಲ್ಲ. ಯಾಕಂತಂದರೆ ಅದರಲ್ಲಿ ಜಾಸ್ತಿ ಗೊತ್ತಿಲ್ಲಲ್ವ. ಸೊ ಹಂಗಾಗ್ಬಿಟ್ಟು ಕೌನ್ಸ್ಲಿಂಗ್ ಅಂತ ಬಂದಾಗ ಎಲ್ಲನೂ ಕೂಡ ಹೇಳ್ತೀವಿ, ಯಾವ ಥರ ಪ್ರೊಸೆಸ್ ಇರ್ತದೆ, ಯಾವ ರೀತಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಎಲ್ಲನೂ ಕೂಡ ಹೇಳ್ಬೋದು. ಸರಿ, ನಾವು ಕಾಲೇಜಿಗೆ ಹೋಗುವಾಗ ಮಾರ್ಕ್ಸ್ ಕಾರ್ಡ್ ಬೇಕಂತ ಹೇಳಿದರು. ಅವಾಗ ಮಾರ್ಕ್ಸ್ ಕಾರ್ಡ್ ಬಂದಿರಲಿಲ್ಲ ಅಂದರೆ ಏನು ಮಾಡಬೇಕು ನೋಡಿ. ನೀವು ಇಷ್ಟೆಲ್ಲ ಕ್ವಶನ್ಸ್ ಈ ರೀತಿ ಕ್ವಶನ್ಸ್ ನಿಮಗೂ ಕೂಡ ಬರ್ತದವೆ. ಹಂಗಾಗಿ ಬಿಟ್ಟು ಎಲ್ಲನೂ ಕೂಡ ಕ್ವಶನ್ ಕ್ಲಿಯರ್ ಮಾಡ್ತಿದ್ದೀನಿ. ನೀವು ಸದ್ಯಕ್ಕೆ ನೋಡಿರಿ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿದ್ದರೆ ಓಕೆ. ಬಂದಿರ್ತಂದ್ರೆ ಒಂದು ಈಗೇನು ಒಂದು ಟ್ರಯಲ್ ಥರ ಏನು ತೊಗೊಂಡಿದ್ರ ಅಂತಂದರೆ ಒಂದು ಜೆರಾಕ್ಸ್ ತೊಗೊಂಡಿದ್ರು, ಅದನ್ನೇ ಸದ್ಯಕ್ಕೆ ಒಂದು ಅಟೆಸ್ಟೆಡ್ ಮಾಡ್ಕೊಂಡು ಕೊಡ್ರಿ. ಅವ್ರ ಕಾಲೇಜಲ್ಲಿ ಏನು ಇಸ್ಕೊಳ್ಳಲ್ಲ ಅಂತಂದ್ರೆ ಖಂಡಿತ ಇಸ್ಕೊಂತಾರೆ. ನೀವು ಒರಿಜಿನಲ್ ಬಂದಾಗ ವಾಪಸ್ ಕೊಡೋರಂತೆ ಅಷ್ಟೇ. ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರು ಬಂದಿದ್ದರೆ ಕೊಡ್ತೀರಿ, ನೀವು ಆದ್ರೆ ಏನು ಮಾಡ್ಬೇಕು ಹೇಳಿ. ಓಕೆ, ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತಾ? ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಏನೂ ಬೇಡ. ಓಕೆ, ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಬೇಕಾಗ್ತದೆ ಆ್ಯಂಡ್ ವೆರಿಫಿಕೇಷನ್ ಸ್ಲಿಪ್ ಬೇಕೇ ಬೇಕು. ನೆನ್ಪಿಟ್ಟು, ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಅದರ ಅಪ್ಲಿಕೇಶನ್ ನಂಬರ್ ಮತ್ತು ಸೀಕ್ರೆಟ್ ಕೋಡ್ ಇರ್ತದೆ, ಅದು ಬೇಕು ಅಷ್ಟೇ. ಹಲೋ ಅಣ್ಣ, ನಂದು BSc ಅಗ್ರಿಕಲ್ಚರ್ ಫಾರ್ಮ್ ಸೈನ್ಸ್. ಓಕೆ, 70,000 ಬಂದಿದೆ. ಓಕೆ, BSc ಅಗ್ರಿಕಲ್ಚರ್ ಫಾರ್ಮ್ ಸೈನ್ಸ್. ಓಕೆ, 70,000 ಬಂದಿದೆ. ಅಗ್ರಿ ಪ್ರಾಕ್ಟಿಕಲ್ 12,000 ಬಂದಿದೆ. ಸೀಟ್ ಸಿಗುತ್ತಾ? ಕಷ್ಟ ರೀ, ಈಗ ಹೇಳ್ಬಿಡ್ತೀನಿ ನೋಡಿರಿ. ನೀವು ಯಾರೇ ಆಗಿರಿ, ಇಷ್ಟೊಂದು ರ್ಯಾಂಕ್ ಎಲ್ಲ ಬಂದಾಗ ಸೀಟ್ ಸಿಗೋದು ಅಗ್ರಿ ಎಲ್ಲ ಸ್ವಲ್ಪ ಕಷ್ಟ. ಸ್ವಲ್ಪ ಬೇರೆ ಕೋರ್ಸು ಕೂಡ ಟ್ರೈ ಮಾಡು, ಇದನ್ನ ಟ್ರೈ ಮಾಡಿರಿ. ಬಟ್ ಆದರೂ ಆಗಲ್ಲ ಅಂದ್ಕೊತೀನಿ ನಾನು. ಓಕೆ, ಕ್ವಶನ್ ಹಾಕಿದ್ರೆ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೇಕ್ಸ್ ಪ್ಲೇಸ್ ಅಟ್ ದ ಸೇಮ್ ಟೈಮ್. ಈ ಸದ್ಯಕ್ಕಂತೂ ಆಫ್ಲೈನ್ 25ರಿಂದ 29ವರೆಗೂ ನಡೀತದೆ. ಆನ್ಲೈನ್ ಎಲ್ಲಿವರೆಗೂ ಆಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಆಫ್ಲೈನ್ ನಡೆಯೋದು ಎಷ್ಟಪ್ಪ ಅಂತಂದರೆ 4ರಿಂದ 4,500. ಬಟ್ ಆಫ್ಲೈನ್ ಆನ್ಲೈನ್ ಜಾಸ್ತಿ ಇದಾವೆ. ಸೊ ಹಂಗಾಗ್ಬಿಟ್ಟು ಅದು ಟೈಮ್ ಹಿಡಿಬೋದು. ಯಾಕಂತಂದ್ರೆ ಅದನ್ನು ಕೂಡ ಜಾಸ್ತಿ ಅಂತಂದ್ರೆ ಅವ್ರು KEದವ್ರು ನಡೆಸ್ತಾ ಇದ್ದಾರೆ ಬಿಡಿ, 4ರಿಂದ 4,500 ಆಫ್ಲೈನು. ಬಟ್ ಆನ್ಲೈನ್ ಇಡೀ ಕರ್ನಾಟಕದಲ್ಲಿ BOPSಲ್ಲಿ ನಡೀತದೆ. ನೋಡೋಣ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಮಾಡ್ತಾರೆ ಆದಷ್ಟು. ಯಾಕಂತಂದರೆ ನೆಕ್ಸ್ಟು ಮಂತು ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಏನಾಗುತ್ತೆ ಅಂದರೆ ನಿಮ್ದು ಆಪ್ಷನ್ ಎಂಟ್ರಿ ಬರಬೇಕು. ಸೊ ಹಂಗಾಗ್ಬಿಟ್ಟು ಬೇಗನೆ ನಡೀತದೆ. ಸರ್, ಟೆಲ್ ಅಬೌಟ್ ಸ್ಟಡಿ ಸರ್ಟಿಫಿಕೇಟ್ ಫಾರ್ಮ್ಯಾಟ್. ಯಾವುದಾದ್ರೂ ಫಾರ್ಮ್ಯಾಟ್ ಇರಲಿ, ಓಕೆ, ನೀವು ಚಿಂತೆ ಮಾಡ್ಕೊಬಿಡ್ರಿ. ಇಲ್ಲ ಅಂತಂದ್ರೆ KEದವರೇ ಒಂದು ಫಾರ್ಮ್ಯಾಟ್ ಬಿಡ್ತಾರೆ, ಈ ರೀತಿ ಫಾರ್ಮ್ಯಾಟ್ ಇರಬೇಕು ಅನ್ನೋದು. ಇಲ್ಲ ಅಂತಂದರೆ ಯಾವುದಾದ್ರೂ ಫಾರ್ಮ್ಯಾಟ್ ತೊಗೊರಿ, ಹೋಗಿರಿ, ನಡೀತದೆ. ಅಷ್ಟೊಂದೆಲ್ಲ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಮೊದಲೇ ಬಿಟ್ಟಿದ್ರು ಆ್ಯಕ್ಚುಲಿ, ಈಗಲ್ಲ ಈ ರೀತಿ ಇರಬೇಕು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಅಂತಂದು. ಮೊದಲೇ ಒಂದು ಫಾರ್ಮ್ಯಾಟ್ ಬಿಟ್ಟಿದ್ರು. ಆ ಫಾರ್ಮ್ಯಾಟ್ ತೊಗೊಂಡಿದ್ದು ಹೋಗಿತ್ತಂದ್ರೆ ಬೆಟರ್. ಎಲ್ಲೇ ಹೋಗಿತ್ತಂತಂದ್ರು ಇವಾಗ ಯಾವುದಾದ್ರೂ ತೊಗೊರಿ, ಬರ್ಸ್ಕೊಂಬರ್ರಿ, ಇಟ್ಕೊಂಡ್ಬಿಡ್ರಿ. ಸರಿ, ಫಿಸಿಕಲ್ ಫಿಟ್ನೆಸ್ ಡೊಮಿಸೈಲ್ ಸರ್ಟಿಫಿಕೇಟ್ ಮಾಡಿಸಿ ಅಲ್ಲ. ಸರ್ಟಿಫಿಕೇಟ್ಗೆ ಆಪ್ಷನ್ ಎಂಟ್ರಿಗೂ ಮುಂಚೆನೇ ಗೌರ್ಮೆಂಟ್ ಎಂಪ್ಲಾಯೀಸ್ ಸೈನ್ ಮಾಡ್ಸೋಕ್ಕೆ ಓಕೆನಾ, ಅಥವಾ ಕಾಲೇಜು ಅಲಾಟ್ ಆದಮೇಲೆ ಮಾಡಿಸ್ಬೇಕಾ? ಫಿಸಿಕಲ್ ಫಿಟ್ನೆಸ್ ಡೊಮಿಸೈಲ್ ಯಾವಾಗಾದ್ರೂ ಮಾಡಿಸ್ಕೊ, ಬಟ್ ಅಡ್ಮಿಷನ್ ಟೈಮ್ ಒಳಗೆ ಬೇಕಾಗುತ್ತಪ್ಪ ಅಷ್ಟೇ. ಸ್ಟಡಿ ಸರ್ಟಿಫಿಕೇಟ್ ಫಾರ್ಮೆಟ್ ಬೇಗ ಹೇಳೋಕ್ಕೆ. ಸ್ಟಡಿ ಸರ್ಟಿಫಿಕೇಟ್ ಆ್ಯಕ್ಚುಲಿ ನೀವು ಮತ್ತು ಅಪ್ಲಿಕೇಶನ್ ಹಾಕುವಾಗ ಮತ್ತೆ ಬರ್ಸ್ಕೊಂಡಿಲ್ಲನು. ಅಪ್ಲಿಕೇಶನ್ ಹಾಕುವಾಗ ಮತ್ತೆ ಕೆಲವೊಂದಿಷ್ಟು ಅವನ್ನ ಸ್ಕ್ಯಾನ್ ಮಾಡಿ ಕಳಿಸಿದ್ರಿ, ಮತ್ತು ಕಳಿಸಿರಿ ನಿಮ್ಮ ಹತ್ರ ಇಲ್ವೋ, ಅದು ಇರಬೇಕು ಇಷ್ಟೊತ್ತಿಗೆ ಆಗಲೇ. ಇನ್ ಕೇಸ್ ಇಲ್ಲ ಅಂತಂದ್ರೂ ಕೂಡ ಇವಾಗ ಕೇಳೋಕ್ಕಾಗಲ್ಲ, ಅಡ್ಮಿಷನ್ ಟೈಮಿಗೆ ಕೇಳ್ಬೋದು. ಯಾವುದಾದ್ರೂ ಫಾರ್ಮೆಟ್ ಇರಲಿ ನಡೀತದೆ. ಒಂದು ಫಾರ್ಮೆಟ್ ತೊಗೊಂಡೋಗಿ ಬರ್ಸ್ಕೊಂಬನ್ನಿರಪ್ಪ. ನಂದು BS ನರ್ಸಿಂಗ್ 1,69,000 ರ್ಯಾಂಕ್ ಬಂದೈತೆ. ಸೀಟ್ ಸಿಗುತ್ತಾ? ಪ್ರೈವೇಟ್ ಸಿಗ್ತದೆ. ಓಕೆ,
ಸರ್ ನಾವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕಾಲೇಜ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ, ಆಪ್ಷನ್ ಎಂಟ್ರಿ ಮಾಡ್ಬೇಕಾ, ಆ ಕಾಲೇಜ್ ಕೋಡ್ ಹಾಕ್ಬೇಕಾ, ನೇಮ್ ಹಾಕಿದ್ರೆ ಸಾಕು ಪ್ಲೀಸ್ ಹೇಳಿ. ನೋಡಿರಿ, ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಕಾಲೇಜ್ ನೇಮು ಹಾಕೋಂತಿಲ್ಲ, ಕೋಡು ಹಾಕೋಂತಿಲ್ಲ. ಅವ್ರ ಕಾಲೇಜ್ ನೇಮು, ಕೋಡು ವಿತ್ ಅಡ್ರೆಸ್ ಎಲ್ಲನೂ ಕೂಡ ಕೊಟ್ಟಿರ್ತಾರೆ. ನೀವೇನು ಮಾಡ್ಬೇಕಂದ್ರೆ 1 2 3 4 5 6 ಅಂತ ಈ ರೀತಿ ನಂಬರ್ ಕೊಡ್ಕೊಂತ ಹೋಗ್ಬೇಕು. 1 ಅಂತ ಕೊಟ್ಟಂತಂದ್ರೆ ಆ ಕಾಲೇಜ್ ಆಪ್ಷನ್ 1, 2 ಕೊಟ್ಟಿತ್ತಂತಂದರೆ 1 ಕಾಲೇಜ್ ನಿಮ್ದು ನಾಳೆ ಏನಾದರೂ ಅಲಾಟ್ಮೆಂಟ್ ಆಗದೆ ಹೋಗುತ್ತಂದ್ರೆ 2ನೇ ಕಾಲೇಜ್ಗೆ ಕಂಪ್ಯೂಟರ್ ನೋಡ್ತದ, ನಿಮ್ದು ರ್ಯಾಂಕಿಗೆ 2ನೇ ಕಾಲೇಜ್ ನೋಡ್ತದ. ಆ್ಯಂಡ್ 3 ಅಂತ ನಂಬರ್ ಕೊಟ್ಟಿರ್ತಾರಲ್ವ, ಅವು 2 ಕಾಲೇಜಿಗೂ ಕೂಡ ನಿಮ್ಮ ರ್ಯಾಂಕ್ಗೆ ಅಷ್ಟೊಂದು ನಿನಗೆ ಎಲಿಜಿಬಲ್ ಆಗಿಲ್ಲ ಅಂತಂದರೆ 3ನೇ ನೋಡುತ್ತೆ. ಈ ರೀತಿ 1 2 3 ನಂಬರ್ ಕೊಡೋದು ಅಷ್ಟೇ, ಮತ್ತೇನಿಲ್ಲ. ನಾನು ಲೈವ್ ಡೆಮೋ ಮಾಡಿ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಯಾರು ಕೂಡ ಬಿಟ್ಟಾಗಂತೂ ಅವಸರ ಮಾಡೋಕೆ ಹೋಗ್ಬೇಡ್ರಿ, ತುಂಬ ಪಶ್ಚಾತ್ತಾಪ ಪಡ್ತೀರಾ. ಸರಿ, ನೆಕ್ಸ್ಟ್ ಏನಪ್ಪ ಅಂತಂದರೆ ಥ್ಯಾಂಕ್ ಯು ಬ್ರೋ. BSc ನರ್ಸಿಂಗ್ ಮತ್ತು ಅಪ್ಲಿಕೇಶನ್ ಹಾಕ್ಬೋದಾ? ಮತ್ತೆ ಅಪ್ಲಿಕೇಶನ್ ಇರಲ್ಲ ಕಣ್ರಿ. KCET ಬರ್ತಿರಲ್ವಾ, KCET ಅಪ್ಲಿಕೇಶನ್ ಹಾಕಿರಲ್ವಾ, ಅದೇ ಫೈನಲ್. ಯಾರಾದರೂ ವಿತೌಟ್ KCET ಇತ್ತಂತಂದರೆ ನಂಗೆ ಮೆಸೇಜ್ ಮಾಡಿರಿ ವಾಟ್ಸಪ್ಪಲ್ಲಿ, ನಿಮಗೆ ಹೆಲ್ಪ್ ಮಾಡ್ತೀನಿ ಅಷ್ಟೇ. Sir, can you tell me how to take admission in BSc Nursing? Whether I have to fill the BSc Nursing application or wait for the counseling, and how take BSc Nursing seat in counseling? Please tell me, sir. ಓಕೆ, ನೋಡ್ರಪ್ಪ ಅಂತಂದರೆ ಯಾವ ರೀತಿ ಸೀಟ್ ತೊಗೊಳ್ಳೋದು ಏನೆಲ್ಲ ಸಿಂಪಲ್ಲಾಗಿ KCET ಅಪ್ಲಿಕೇಶನ್ ಹಾಕಿದರೆ KCETಲ್ಲಿ ನಿಮ್ಗೆ ಏನು ಬಂದೈತೆ, ಕಡೆಯಿಂದ ಒಂದು ರ್ಯಾಂಕನ್ನು ಬಿಟ್ಟರೆ ಆ ರ್ಯಾಂಕನ್ನು ಹೋಗಿ ಏನಂತಂದರೆ KCET ಕೌನ್ಸಿಲಿಂಗ್ ನಡೀತದೆ. ಅದರಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು, ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಅಡ್ಮಿಷನ್ ಮಾಡ್ಕೋಬೇಕು. ಇಷ್ಟೇ ಸಿಂಪಲ್, ಮತ್ತೇನಿಲ್ಲ. ಬ್ರೋ, ಇಂಜಿನಿಯರಿಂಗ್ ರ್ಯಾಂಕ್ 1,27,000, ಮೆಕ್ಯಾನಿಕಲ್ ಬ್ರಾಂಚ್ ಟಾಪ್ 5 ಕಾಲೇಜಲ್ಲಿ ಸಿಗುತ್ತಾ ನೋಡಿ. ರ್ಯಾಂಕ್ ನಿಮ್ಗೆ ಬಂದುಬಿಟ್ಟು ದೂರ ಐತೆ, ನೆನ್ಪಿಟ್ಕೋಬೇಕು. 1,27,000 ಈ ರೀತಿ ರ್ಯಾಂಕ್ ಬಂದಾಗ ಮೆಕ್ಯಾನಿಕಲ್ ಬ್ರಾಂಚ್ ಅಂತ ಹೇಳ್ತಿದ್ಯಾ, ಕಷ್ಟ. ಬಟ್ ಏನಪ್ಪ ಅಂತಂದರೆ ನೀವು ಟಾಪ್ 30 ಕಾಲೇಜಸ್ವರೆಗೂ ಕೂಡ ನೋಡು. ಸರ್, CET ಹಾಲ್ ಟಿಕೆಟ್ ಇಲ್ಲ, ಬಟ್ ಅದ್ರದ್ದು PDF ಇದೆ. ಹಾಲ್ ಟಿಕೆಟ್ ಇಲ್ಲ, ಇರಬೇಕಾಗ್ತದಲ್ಲ, ಯಾಕೆ ಮಿಸ್ ಮಾಡ್ಕೊಂಡ್ರೆ ಮತ್ತು ಇಂಥ. ಯಾಕಂದ್ರೆ ನೀವು ಬೇಜವಾಬ್ದಾರಿತನ ಎಷ್ಟು ಮಾಡಿದ್ರಿ ಅಂತಂದರೆ, ನಾನು ನಿಮಗೆ ಒಂದು ಮಾತು ಹರ್ಟ್ ಆಗ್ಬೋದು ನಾನು ಮಾತಾಡೋದ್ರಿಂದ. ಈ ಥರ ಒಂದು ಸಿಲ್ಲಿ ಯಾಕಂತಂದರೆ ಹಾಲ್ ಟಿಕೆಟ್ ಏನಕ್ಕೆ ಮಿಸ್ ಮಾಡ್ಕೋಬೇಕು? ಬೇಕಿತ್ತಲ್ವ ಅದು? ಹೌದಲ್ವಾ, ಬೇಕಿತ್ತಾನೆ ಇದು. ಸರಿ, ಇವಾಗ ಏನೂ ಮಾಡೋಕ್ಕಾಗಲ್ಲ. ನಿಮ್ದು ರ್ಯಾಂಕ್ ಅಂದರೂ ಇದೆ, ಅಟ್ಲೀಸ್ಟ್ ಏನಂತ ಮಾರ್ಕ್ ಶೀಟ್ ಆದರೂ ಇದೆ. ಓಕೆ, ಭಯ ಪಡಬೇಡ್ರಿ. ಆ ಕಾಲೇಜವರು ಕೂಡ ನಿಮ್ಗೇನು ಮೋಸ ಮಾಡಲ್ಲ. ಸದ್ಯಕ್ಕೆ ಎಲ್ಲನೂ ಕೂಡ PDF ಐತಲ್ಲ, ಆ PDFನ ಹೋಗ್ಬಿಟ್ಟು ಆ್ಯಂಡ್ ಮಾರ್ಕ್ಸ್ ಕಾರ್ಡ್ನ 2 ಕೂಡ ಇಟ್ಕೊಂಡಿರು. ನಾಳೆ ನಿಮಗೆ ಅಡ್ಮಿಷನ್ಗೆ ಏನಾದರೂ ತೊಂದರೆ ಆತಂತಂದ್ರೆ ಕಾಲೇಜು KEದವ್ರಿಗೆ ಏನಾದರೂ ಮೆಸೇಜ್ ಮಾಡೋ, ಅಥವಾ KEದವ್ರಿಗೆ ಏನಾದರೂ ಇಮೇಲ್ ಮಾಡೋ, ಅವ್ರು ಹೆಲ್ಪ್ ಮಾಡ್ತಾರೆ. ಏನಾಗಲ್ಲ, ಭಯಪಡಬೇಡ. ಹಾಲ್ ಟಿಕೆಟ್ ಕಳೆದಿತ್ತಂದ್ರು, ಬಟ್ ಆದರೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಒಂಥರ ಯಾವ ರೀತಿ ಅಂತಂದ್ರೆ, ಡಾಕ್ಯುಮೆಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೂ ಕೂಡ ಈ ಟೈಮಲ್ಲಿ ಒಂದು ಪಕ್ಷಿ ಏನೂ ಇಲ್ಲದೆ ಹೋಯ್ತಂದ್ರೂ ಕೂಡ ಡಾಕ್ಯುಮೆಂಟ್ಸ್ ಬೇಕಾಗ್ತದೆ, ನೆನ್ಪಿಡ್ಬೋರಿ. ನಂದು BSc ನರ್ಸಿಂಗ್ 98,000 ರ್ಯಾಂಕ್ ಬಂದತ್ತೆ. ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಖಂಡಿತ ಗೌರ್ಮೆಂಟ್ ಸೀಟ್ ಸಿಗುತ್ತದೆ, ಬಟ್ ಗೌರ್ಮೆಂಟ್ ಕಷ್ಟ. ಸರ್, BSc ನರ್ಸಿಂಗ್ ಗೌರ್ಮೆಂಟ್ ಕಾಲೇಜ್ ಲಿಸ್ಟ್ ಮಾಡಿ ಅವಾಗಲೇ ಹಾಕಿ ಎಷ್ಟು ದಿನ ಆಯ್ತಪ್ಪ? ಹೋಗ್ಬಿಟ್ಟು ಒಂದು ಟೈಮ್ ನೋಡ್ಕೋ ಬ್ರೋ. 1,24,000 ಓಕೆ, ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಯಾವ ಬ್ರ್ಯಾಂಚು ಏನು? BSc ನರ್ಸಿಂಗ್ ಅಂತಂದ್ರು ಪ್ರೈವೇಟ್ ಕಾಲೇಜ್ ಅಂದರೂ ಸಿಗ್ತದೆ. ಸರ್, ನನಗೆ 84,000 ಇನ್ BSc ನರ್ಸಿಂಗ್, ಕ್ಯಾನ್ ಐ ಗೆಟ್ ಗೌರ್ಮೆಂಟ್ ಸೀಟ್ ಇನ್ ಮೈಸೂರು ಆರ್ ಹಾಸನ್? ನೀನು ಮೈಸೂರು ಹಾಸನ ಕೊಡ್ತೆ ಅಂತಂದರೆ ಮೈಸೂರು ಕಷ್ಟ ಗೌರ್ಮೆಂಟ್ ಕಾಲೇಜ್ ಸಿಗೋದು, ಆ್ಯಂಡ್ ಹಾಸನ ಕೂಡ ಕಷ್ಟ 84,000 ಅದು ಕೂಡ ಸಿಗೋದು. ಆ್ಯಂಡ್ ಟ್ರೈ ಮಾಡಂತಂತೀನಿ. ಬಟ್ ಅದರ್ವೈಸ್ ಏನಪ್ಪ ಅಂದರೆ, ನೀವು ಮೈಸೂರು ಹಾಸನ ಪ್ರೈವೇಟ್ ಕಾಲೇಜ್ ಆಗ್ತಂತಂದರೆ ಖಂಡಿತ ಪ್ರೈವೇಟ್ ಕಾಲೇಜ್ ಅಂದರೂ ಸಿಗ್ತದೆ. ಅಣ್ಣ, ನಾನು KE ಅಪ್ಲಿಕೇಶನ್ ಜೆರಾಕ್ಸ್ ಇಲ್ಲ, KE ಅಪ್ಲಿಕೇಶನ್ ಅದು ಏನಾದ ಇಲ್ಲ ಅಂದರೆ ಇವಾಗ ಹೇಗೆ ತೊಗೊಳ್ಳೋದು ಅಣ್ಣ ಅಂತ ಸ್ವಲ್ಪ ಈ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಪ್ಲೀಸ್. KE ಅಪ್ಲಿಕೇಶನ್ ಜೆರಾಕ್ಸ್ ಇಲ್ಲ, ಅಪ್ಲಿಕೇಶನ್ ಈಗಾದರೂ ಹೋಗಿ ತಗೋರಿ, ಬರ್ತದ. ಅಪ್ಲಿಕೇಶನ್ ಹಾಕಿರೋದು ಈಗಾದರೂ ಬರ್ತದ, ಒಂದು ಸೈಬರಲ್ಲಿ ಹೋಗ್ಬಿಟ್ಟು ತಗೋರಿ, ಬರುತ್ತೆ. ಇಂಥ ಎಲ್ಲ ಕೇಳಬೇಡ್ರಿ. ಯಾಕೆ ಅಪ್ಲಿಕೇಶನ್ ಫಾರ್ಮು ಯಾವ ರೀತಿ ತೊಗೊಳೋದಕ್ಕೆ ನಾನು ಕೇಳಿದ್ರೆ ಏನು ಮಾಡ್ಬೇಕಪ್ಪ? ಸರ್, ಟೋಟಲ್ ಗೌರ್ಮೆಂಟ್ ಕಾಲೇಜ್ ಲಿಸ್ಟ್ ಮಾಡಿ. ನಾನು BSc ನರ್ಸಿಂಗ್ 30 ಕಾಲೇಜಸ್ ಕೂಡ ಲಿಸ್ಟ್ ಮಾಡಿದ್ದೆ. ಇನ್ ಕೇಸ್ ಮತ್ತೆ ಒಬ್ರು ಕೇಳಿದ್ರೆ ಕ್ವಶನ್, ಹಂಗಾಗಿಬಿಟ್ಟು ಈ ವಿಡಿಯೋದ ಅಥವಾ ಈ ಕಾಮೆಂಟಲ್ಲಿ ಎಲ್ಲಾದರೂ ಒಂದು ಡಿಸ್ಕ್ರಿಪ್ಷನಲ್ಲಿ ಆ 30 ಕಾಲೇಜಸ್ ಲಿಸ್ಟ್ ಮಾಡಿದ್ದು ಒಂದು ವಿಡಿಯೋ ಇರ್ತದೆ, ಒಂದು ಟೈಮ್ ನೋಡ್ಕೊರಿ. ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ಆ ಕಾಲೇಜ್ದು ಕಟ್ ಆಫ್ ಬೇಕು, ಅದನ್ನು ಬಿಟ್ಟಿದಾರ. ಹೋದ ವರ್ಷದ್ದು 2023 ಕಟ್ ಆಫ್ ಸಿಗ್ತದೆ, ಈ ವರ್ಷದ್ದು 2024 ನಿಮ್ದು ಆಪ್ಷನ್ ಎಂಟ್ರಿ ಮುಗಿದು ಸೀಟ್ ಅಲಾಟ್ಮೆಂಟ್ ಆಗಿದ್ಮೇಲೆ ಫಸ್ಟ್ ನೋಡೋದು ಕಟ್ ಆಫ್ ಲಿಸ್ಟ್ ಅಂತ ಬರ್ತದೆ, ಸ್ವಲ್ಪ ಲೇಟ್ ಆಗುತ್ತದೆ. ಡೊಮಿಷಿಯಲ್ ಆ್ಯಂಡ್ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕೇ ನೋಡಿ. ಒಂದು ಹೇಳ್ತೀನಿ, BSc ನರ್ಸಿಂಗ್ ಮಾಡ್ಬೇಕಂತಂದರೆ ಒಂದೊಂದು ಕಾಲೇಜಲ್ಲಿ ಸ್ಟ್ರಿಕ್ಟಾಗಿ ಹೇಳ್ತಾರೆ ಫಿಸಿಕಲ್ ಫಿಟ್ನೆಸ್ ಅಂದ್ರೆ ಬೇಕೇ ಬೇಕು. ಬಟ್ ಡೊಮಿಷಿಯಲ್ ಸ್ವಲ್ಪ ಇದ್ದೇ ಹೋಲ್ತಂದ್ರೂ ಕೂಡ ಒಂದಿನದಲ್ಲಿ ಕೂಡ ನೀವು ಮಾಡಿಸ್ಕೋಬೋದು. ಇಂಜಿನಿಯರಿಂಗ್ ಮಾಡಿದ್ರೆ ಸ್ವಲ್ಪ ನಡೀತದೆ, ಬಟ್ BSc ನರ್ಸಿಂಗ್ ಮಾಡಿದ್ರೆ ಮಾತ್ರ ಬೇಕಾಗಬೇಕು.
ಅಣ್ಣ ಆನ್ಲೈನ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ನೀವು ಹೇಳಿದ ಎಲ್ಲ ಬೇಕಾ ಅಥವಾ ಆಫೀಸ್ ಅವರೇ ಮಾಡ್ತಾರೆ? ನೀವಾಗೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಇವೆಲ್ಲನೂ ಕೂಡ ನಾನು ಹೇಳಿದ್ದೀನಿ, ಅದೇನು ಹಾಕಿದ್ದೀನಿ ನೋಡ್ರಿ ಮೊದಲು. ಓಕೆ, ಅಡ್ಮಿಷನ್ಗೆ ಅಂತ ಹಾಕಿದ್ದೀನಿ. ಈಗ ಆಪ್ಷನ್ ಎಂಟ್ರಿ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಆನ್ಲೈನ್ ನಡೀತದೆ ಅಂತಂದರೆ ನೀವೇನು ಕೂಡ ಇವೆಲ್ಲ ರೆಡಿ ಇಟ್ಕೊಳ್ಳೋದಂತ ಅಲ್ಲ, ಅಡ್ಮಿಷನ್ ಟೈಮ್ಗೆ ಎಲ್ಲನೂ ಕೂಡ ಬೇಕಂದಿದ್ದು. ಓಕೆ ಅಣ್ಣ, ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿ ನಾವು ಅದನ್ನು ಬಿಟ್ಟು ಥರ್ಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು? ಅದಕ್ಕೆ ಹೇಳೋದು, ಚಾಯ್ಸ್ 2 ಕೂಡ ಒಂದು ಕಾಲೇಜ್ನ ಹೋಲ್ಡಲ್ಲಿ ಇಟ್ಕೋಬೇಕಂತ. ಅಂದರೆ ಕಾಲೇಜ್ ಹೋಲ್ಡ್ ಇಟ್ಕೊಂತಂದರೆ ನೆಕ್ಸ್ಟ್ ರೌಂಡ್ ಯಾವುದೂ ಕೂಡ ಕಾಲೇಜ್ ಅಲರ್ಟ್ ಆಗಿತ್ತಂತಂದರೆ ಆಗದೆ ಹೋಯ್ತಂತಂದರೆ ನಿಮ್ಗೆ ಯಾವುದು ಹೋಲ್ಡಲ್ಲಿ ಇಟ್ಕೊಂಡಿದ್ರು ಆ ಕಾಲೇಜ್ ಅಂತ ಸಿಕ್ಕೇ ಸಿಗ್ತದೆ. ಹಣ ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಸ್ಟಡಿ ಸರ್ಟಿಫಿಕೇಟ್ BO ಆಫೀಸಸ್ ಏನು ಬೇಕಾ? ಹೌದು, ಸ್ಟಡಿ ಸರ್ಟಿಫಿಕೇಟ್ಗೆ ಏನಾದರೂ ಮಾಡ್ಸಿರಂತಂದರೆ DDP ಸೈನ್ ಬೇಕಾಗ್ತದೆ, PUCದು ಮಾತ್ರ. ಇವಾಗ ಸದ್ಯಕ್ಕಂತೂ ನೀವು ಅಷ್ಟೊಂದು ಥಿಂಕ್ ಮಾಡ್ಕೋಬೇಡ್ರಿ. ಸ್ಟಡಿ ಸರ್ಟಿಫಿಕೇಟ್ ಅಂದ್ರೆ ಬರ್ದಿಟ್ಕೋರಿ, ಫ್ರೀ ಇರ್ತೀರ ಆದರೆ ಸೈನ್ ಮಾಡಿಸ್ಕೊರಿ. 1,32,000 ರ್ಯಾಂಕ್ ಐತೆ, ಎಷ್ಟು ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತಾ? ಪ್ರೈವೇಟ್ ಕಾಲೇಜ್ ಸಿಗುತ್ತೆ ಕಣೋ. ಥ್ಯಾಂಕ್ಸ್ ಅಣ್ಣ. ಓಕೆ, ರೂರಲ್ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ 2023 ಇಸ್ ಓಕೆ. ನೀವು 1 BO ರಿಟರ್ನ್ ಪ್ಲೀಸ್ ಟೆಲ್ ಮಿ. ಯಾವುದಾದ್ರೂ ನಡೀತದೆ ಕಣೋ, ಈ ವರ್ಷದ್ದಲ್ಲ, ಒಂದು 3-4 ವರ್ಷದ ಹಿಂದ್ಲದ್ದಾದ್ರೂ ಕೂಡ ನಡೀತದೆ. ಅಂದರೆ ಯಾವಾಗಾದ್ರೂ ಬರ್ಸಿಟ್ಕೊಂಡ್ರೆ ಒಟ್ಟು ಬರ್ಸಿಟ್ಕೊಂಡಿದ್ರೆ ಸಾಕು. ಹಲೋ ಸರ್, ಐ ಆಮ್ ಫ್ರಮ್ ಕಲಬುರ್ಗಿ ಸರ್. ನಂದು 371J ಸರ್ಟಿಫಿಕೇಟ್ ಇಲ್ಲ, ಅದು ಕಂಪಲ್ಸರಿ ಅಡ್ಮಿಷನ್ಗೆ ಬೇಕಾಗುತ್ತಾ? ಯಾಕಂದರೆ ನಾನು 371J ಸರ್ಟಿಫಿಕೇಟ್ ಹಾಕೋಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಿ, ಬಟ್ ಇನ್ನೂ ಕೂಡ ಬಂದಿಲ್ಲ. ನೋಡಿರಿ, ಇದ್ದರೆ ಕೊಡಿ. ಅದು 371 ಅದು ಆಪ್ಷನಲ್. ಓಕೆ, ಇದ್ದರೆ ಕೊಡಬೇಕು, ಇಲ್ಲದೆ ಅಂತಂದರೆ ನಡೀತದೆ. 42K ಗೌರ್ಮೆಂಟ್ ಕಾಲೇಜಸ್ ಸಿಗ್ತದೆ, ಖಂಡಿತ BS ನರ್ಸಿಂಗ್ ಸಿಗ್ತದೆ. ಬ್ರದರ್, ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ BO ಆಫೀಸ್ನಲ್ಲಿ ಮಾಡಿಸೋದು ಅವಾಗ ಸ್ಟಾರ್ಟ್ ಆಗುತ್ತೆ. ನೀವು ಏನು ಮಾಡಿಬಿಡ್ರಿ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಆ್ಯಕ್ಚುಲಿ ಇವಾಗಲೂ ಕೂಡ ಆಗಿರ್ಬೋದು, ಬಟ್ KEದವ್ರು ನಮಗೇನು ಕೂಡ ಹಾಕಲ್ಲ. ಯಾಕಂತಂದರೆ ಡೈರೆಕ್ಟ್ ಸ್ಲಿಪ್ಪೇ ಬಿಡ್ತಾರೆ. ಯಾಕಂತಂದರೆ ಅವರೇ ಮಾಡ್ಕೊಳ್ಳೋ ಕಾರಣ ಅವ್ರು ಏನು ಕೂಡ ಒಂದು ನಿಮ್ಗೆ ತಿಳಿಸಲ್ಲ. ನೀವೇನು ಮಾಡೋ ಅವಶ್ಯಕತೆ ಇಲ್ಲ, KEದವರೇ ಮಾಡ್ಕೊತಾರೆ. ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ತು, ಆದರೆ ಅದನ್ನು ನಾನು ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡ್ ಹೋಗ್ಬೋದಾ? ಖಂಡಿತ ನೀವು ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. ಚಾಯ್ಸ್ ಎಂಟ್ರಿ ಅಂತ ಬರ್ತವೆ. ಈಗ ಆಪ್ಷನ್ ಎಂಟ್ರಿ ಮುಗಿದಾಯ್ತು, ಕಾಲೇಜ್ ಸಿಕ್ತು ಅಂತ ತಿಳ್ಕೊರಿ, ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರ ಅಂತಂದರೆ ಹೋಲ್ಡಲ್ಲಿ ಇಟ್ಕೊಳ್ಳೋಕ್ಕೆ ಚಾಯ್ಸ್ 2 ಕೊಡಬೇಕು. ಓಕೆ ಸರ್, ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಎಲ್ಲಿ ಮಾಡ್ತಾರೆ? ಯಾವ BO ಆಫೀಸಲ್ಲಿ ಮಾಡ್ತಾರೆ? ನೀವೇನು ತಲೆ ಕಳ್ಸ್ಕೊಳ್ಬಿಡ್ರಿ, ಅವರೆಲ್ಲಾದರೂ ಕಳಿಸ್ಕೊರಿ. ಓಕೆ, ಅದು ಆಲ್ಮೋಸ್ಟ್ ನಿಮ್ಮ ಒಂದು ತಾಲೂಕಿರೋರಿಗೆ ಕಳಿಸಿರ್ತಾರೆ. ನೀವು ಮನೇಲಿ ಕುಂತವರು ಅವರೆಲ್ಲನೂ ಕೂಡ ಮಾಡಿ ಕಳಿಸ್ತಾರೆ. ನಿಮ್ಗೆ ಸಿಂಪಲ್ಲಾಗಿ ವರ್ಕ್ ಹೇಳಿದಾರೆ. ಏನಪ್ಪ ಅಂತಂದರೆ ಆನ್ಲೈನಲ್ಲಿ ಒಂದು ಲಿಂಕ್ ಬರ್ತದೆ, ಅಪ್ಲಿಕೇಶನ್ ನಂಬರ್ ಹಾಕಿಬಿಟ್ಟು ಡೌನ್ ಮಾಡ್ಕೊಳ್ಳೋದು, ಅದು ಬಂದ ಮಾಡೋರಂತೆ. ಇವಾಗ ವೇಟ್ ಮಾಡ್ರಿ ಅಷ್ಟೇ. ಸರ್, ನನಗೆ 1,43,000 ರ್ಯಾಂಕ್ ಇದೆ, BS ನರ್ಸಿಂಗ್ ಖಂಡಿತ ಗೌರ್ಮೆಂಟ್ ಸೀಟ್ ಸಿಗುತ್ತದೆ ಇನ್ ಪ್ರೈವೇಟ್ ಕಾಲೇಜ್. ಸರ್, ಇವಾಗ KE ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಂಕ್ ಬಿಟ್ಟಿದ್ದಾರಾ? ಇನ್ನೂ ಕೂಡ ಬಿಟ್ಟಿಲ್ಲ. ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು? ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ಲೈನ್ ನಡೀತಿದೆ, ನೀನೇನು ಕೂಡ ವರಿ ಮಾಡ್ಕೊಳ್ಕೋಬೇಡ. KE ವೆರಿಫಿಕೇಷನ್ ಲಿಂಕ್ ಬಂದಾಗ ತಿಳಿಸ್ತೀನಿ, ಅಲ್ಲಿವರೆಗೂ ವೇಟ್ ಮಾಡಿರಿ. ಬ್ರೋ, ನಂದು 1,00,000 ರ್ಯಾಂಕ್ ಇದೆ, ಮತ್ತು ಅಡ್ಮಿಷನ್ ಮಾಡಿಸ್ಬೋದಾ? ಯಾಕಂದರೆ ಕೌನ್ಸ್ಲಿಂಗ್ ಅಂತ ಹೋದರೆ ಕಾಲೇಜ್ ಆಗುತ್ತೋ ಇಲ್ವೋ, 1 ಲ್ಯಾಕ್ ಇದೆ ಅಲ್ವಾ, ಬಟ್ ಇವಾಗ ಅಡ್ಮಿಷನ್ ಮಾಡಿಸಿ 1,00,000 ಖಂಡಿತ ಸಿಗ್ತದೆ, ವರಿಬೇಡ, ಖಂಡಿತ ಸಿಗ್ತದೆ. ನಾನು ಹೇಳ್ತಿದ್ದೀನಲ್ವಾ, ಆಪ್ಷನ್ ಎಂಟ್ರಿಯಲ್ಲಿ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿದ್ರೆ ಸಿಗ್ತದೆ. ಓಕೆ, ಇಷ್ಟೆಲ್ಲ ದೊಡ್ಡ ಕ್ವಶನ್ ಹಾಕಿದ್ರಪ್ಪ. ನನಗೆ ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಗಲಿಲ್ಲ, ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ ಒಂದು ಕಾಲೇಜ್ ಸಿಕ್ತು, ಬಟ್ ಅದು ನಮಗೆ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ಕ್ಯಾನ್ಸಲ್ ಮಾಡ್ಬೋದಾ ಅಥವಾ ಆ ಕಾಲೇಜ್ಗೆ ಹೋಗಲೇಬೇಕಾ? ಮೊದಲು ಈ ಕ್ವಶನ್ಗೆ ಆನ್ಸರ್ ಮಾಡಿಬಿಡ್ತೀನಿ. ಅದು ನಿಮ್ಗೆ ಚಾಯ್ಸ್ 3, ಓಕೆ, ಚಾಯ್ಸ್ 4 ಅಂತ ಬರುತ್ತೆ. ಚಾಯ್ಸ್ 4 ಅಂತ ಕ್ಲಿಕ್ ಮಾಡಿಬಿಟ್ರೆ ಸಾಕು, ನೀವು KE ಅಂದ್ರೆ ಔಟ್ ಆಗಿಬಿಡ್ತೀರ. ನೆನ್ಪಿಟ್ಟವ್ರೆ, KEಯಿಂದ ಔಟ್ ಆಗಿಬಿಡ್ತೀರ. ಇಲ್ಲ ಅಂತಂದರೆ ಚಾಯ್ಸ್ 3 ಕೊಡ್ಕೋಬೋದು. ಚಾಯ್ಸ್ 3 ಅಂತಂದರೆ ಸಿಕ್ಕಿರೋ ಕಾಲೇಜ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಮಾಪಪ್ ರೌಂಡ್ ಅಂತ ಏನಾದರೂ ನಡೆದಾಗ ಅಲ್ಲಿ ಒಂದು ರೌಂಡ್, ಒಂದು ಚಾನ್ಸ್, ಲಾಸ್ಟ್ ಒಂದು 1% ಅಂತ ಏನಂತಾರೆ ಸೀಟ್ ಸಿಗೋ ಚಾನ್ಸಸ್ ಇರ್ತದೆ. ಚಾಯ್ಸ್ 3 ಕೊಟ್ಕೊಂಡು ಮಾಪಪ್ ರೌಂಡ್ ವೇಟ್ ಮಾಡ್ಬೋದು. ಇಲ್ಲಾಂತಂದರೆ ಚಾಯ್ಸ್ 4 ಕೊಟ್ಬಿಟ್ಟು KEಯಿಂದ ಔಟ್ ಆಗ್ಬೋದು. ನೀವು ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಸೀಟ್ ಎಲ್ಲಾದರೂ ಕೂಡ ತೊಗೋಬೋದು. ಇನ್ನೊಂದು, ಈ ಕ್ವಶನ್ನ ನಾನು ಯಾಕೆ ಕೇಳಿದೆ ಅಂತಂದರೆ, ನಮ್ಮ ಫ್ರೆಂಡ್ಸ್ ಅಂದರು ಥರ್ಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಗುತ್ತೋ ಅದಕ್ಕೆ ಹೋಗಲೇಬೇಕು, ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ ಅಂತ. ಸೊ ಪ್ಲೀಸ್ ಆನ್ಸರ್ ಮಾಡಿ. ಅಂದರೆ ನೀವು ಹೋಲ್ಡಲ್ಲಿ ಇಟ್ಕೊಂಡಿತ್ತಂತಂದರೆ, ಇನ್ ಕೇಸ್ ನಾನು ಹೇಳ್ತಿದ್ದೀನಿ, ಕಾಲೇಜ್ನ ಹೋಲ್ಡಲ್ಲಿ ಇಟ್ಕೊಂಡಿತ್ತಂದರೆ ಬರಲ್ಲ, ಅದು ನೆನ್ಪಿಟ್ಕೋಬೇಕು. ಕಾಲೇಜ್ ಹೋಲ್ಡಲ್ಲಿ ಇಟ್ಕೊಂಡ್ರೆ ಬರಲ್ಲ. ಚಾಯ್ಸ್ 3 ಫಸ್ಟ್ ರೌಂಡಲ್ಲೇ ಕಾಲೇಜ್ ಸಿಕ್ತು, ನೀವು ಚಾಯ್ಸ್ 3 ಕೊಡ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗಿ ಮತ್ತೆ ಅಲ್ಲಿ ಕೂಡ ಸಿಕ್ತು, ಮತ್ತೆ ಚಾಯ್ಸ್ 3 ಕೊಡೊಂದು ಏನಾದರೂ ಮುಂದೆ ಹೋಗಿತ್ತು ಅಂದರೆ ನೀವು ಅಡ್ಮಿಷನ್ ಮಾಡಿಸ್ಲೇಬೇಕಂತ ಏನಿಲ್ಲ. ಯಾಕಂತಂದರೆ ಅಲ್ಲಿ ಬರ್ತದೆ, ನೆನ್ಪಿಟ್ಕೋಬೇಕು. ಚಾಯ್ಸ್ 2 ಕೊಟ್ಟ ಮತ್ತು ಅಡ್ಮಿಷನ್ ಮಾಡಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ಹೇಳ್ತೀನಿ ನಾನು, ಚಾಯ್ಸ್ ಎಂಟ್ರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಡೀಟೇಲ್ಸಾಗಿ ಸಪ್ರೇಟಾಗಿ ಮಾಡ್ತೀನಿ. ಚಾಯ್ಸ್ ಎಂಟ್ರಿ ಇದು ಇಂಪಾರ್ಟೆಂಟು, ಯಾಕಂದರೆ ನಿಮ್ಮ ಮುಂದೆ ಅಡ್ಮಿಷನ್ಗೆ ಭಾಳ ಪಶ್ಚಾತ್ತಾಪ ಪಡ್ತೀರಿ ಎಲ್ಲೂ ಕೂಡ. ಸರ್, ಡೊಮಿಸಿಯಲ್ ಸ್ಟಡಿ ಸರ್ಟಿಫಿಕೇಟ್ಗೆ ನಾವು ಯಾವ್ಯಾವ
ವಿಲೇಜ್ದಲ್ಲಿ ಇರ್ತೀವಿ ಅದೇ ಮಾಡಿಸ್ಬೇಕಾ ಅಥವಾ ಬೇರೆ ಗ್ರಾಮ ಪಂಚಾಯತ್ ಸೈನ್ ನಡೀತದ? ನಿಮ್ಮ ಗ್ರಾಮ ಪಂಚಾಯತ್ ಯಾವ್ದು ಬರ್ತದೋ ಅವ್ರ ಅಧ್ಯಕ್ಷರು ಅಂತ ಸೈನ್ ಮಾಡಿಸ್ರಿ. ಜಸ್ಟ್ ಅದು ಇವಾಗ ಮಾಡಿಸ್ಬಿಡ್ರಿ, ಅಡ್ಮಿಷನ್ ಟೈಮ್ ಮಾಡಿಸ್ಕೊರಿ, ಸರಿನಾ? ಸರ್ ನನಗೆ ಒಂದು ಡೌಟ್ ಇದೆ. ಈಗ ನಮಗೆ ಕೌನ್ಸ್ಲಿಂಗಲ್ಲಿ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಅಂದರೆ ನಾವು ಚಾಯ್ಸ್ 2ಗೆ ಹೋಗ್ತೀವಿ. ಅಲ್ಲಿ ಇನ್ನೊಂದು ಕಾಲೇಜ್ ಅಲರ್ಟ್ ಆಗಿರುತ್ತೆ. ಇನ್ ಕೇಸ್ ಚಾಯ್ಸ್ 2 ಅಲ್ಲಿ ಸಿಕ್ಕಿರೋ ಕಾಲೇಜು ಮತ್ತೆ ನಮಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಫಸ್ಟ್ ಬೆಟರ್ ಅನ್ಸಿದ್ರೆ ನಾವು ಫಸ್ಟ್ ಸಿಕ್ಕಿರೋ ಕಾಲೇಜ್ ಇದು ಭಾಳ ಏನಂತಂದರೆ ಸಿಂಪಲ್ ಹೇಳ್ಬಿಡ್ತೀನಿ ನಾನು. ಈಗ ಯಾವುದೋ ಒಂದು ಕಾಲೇಜ್ ಸಿಕ್ಕೈತೆ, ಅವ್ರು ನೆಕ್ಸ್ಟ್ ರೌಂಡ್ ಹೋಗಿ ಏನು ಮಾಡಿದರೆ ಚಾಯ್ಸ್ 2 ಅಂದರೆ ಕಾಲೇಜ್ ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗಿದ್ದಾರೆ. ಅವಾಗ ಅವರು ಮತ್ತೆ ಅಲ್ಲಿ ಏನಾಗ್ತದೆ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ, ಬಟ್ ಅದು ಸರಿ ಅನ್ಸಲ್ಲ. ಮತ್ತೆ ಫಸ್ಟ್ ರೌಂಡಲ್ಲೇ ಸಿಕ್ಕಿರೋ ಕಾಲೇಜ್ ಅಡ್ಮಿಷನ್ ಮಾಡೋಕೆ ಹೋಗ್ಬೇಕು ಅಂತಂದರೆ ಖಂಡಿತ ಆ ರೀತಿ ಬರೋಲ್ಲ. ಯಾಕಂತಂದರೆ ನೀವು ನೆನ್ಪಿಟ್ಕೋಬೇಕು, ಚಾಯ್ಸ್ 2 ಕೊಟ್ಟಿದ್ದೀರ ಅಂತಂದರೆ ಕಾಲೇಜ್ ಹೋಲ್ಡಲ್ಲಿ ಇಟ್ಕೊಂಡಿದ್ದೀರ ಅಂತಂದರೆ ಸಿಕ್ಕಿರೋ ಕಾಲೇಜ್ಗಿಂತಲೂ ಕೆಳಗಡೆ ಏನಿದೆ ನೋಡಿ ಆಟೋಮೆಟಿಕಾಗಿ ಎಲ್ಲನೂ ಕೂಡ ಡಿಲೀಟ್ ಆಗ್ತಾವೆ ನೆಕ್ಸ್ಟ್ ರೌಂಡಲ್ಲಿ. ಈಗ 20ನೇ ಕಾಲೇಜ್ ಅಲರ್ಟ್ ಆಗಿತ್ತು ಅಂತಂದರೆ ನೀವು 50 ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದರೆ ಫಸ್ಟ್ ರೌಂಡಲ್ಲಿ ಅಂತಂದರೆ 21ರಲ್ಲಿ ಇರುವಂಥ ಕಾಲೇಜಸ್ ಎಲ್ಲನೂ ಕೂಡ ಡಿಲೀಟ್ ಆಗಿಬಿಟ್ಟು ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ ಓನ್ಲಿ ಅಬೋವ್ ಅಂದರೆ 20ಕ್ಕಿಂತ ಮೇಲೆ ಏನಿದೋ ಅವನು ಅಷ್ಟೇ ಕನ್ಸಿಡರ್ ಮಾಡ್ಕೊತದ. ಆ ಕಾಲೇಜಲ್ಲಿ ನೀವು ಯಾವ ರೀತಿ ಕೊಟ್ಟಿರ್ತೀರಲ್ಲ 20 ಕಾಲೇಜಸ್ ಅಂತಂದರೆ ಏನು ಅರ್ಥ? ಅದು ಮೇಲೆ ಅಂದರೆ 20ನೇ ಕಾಲೇಜ್ ಸಿಕ್ಕೈತೆ ಅಂತಂದರೆ 19, 18 ಇವೆಲ್ಲ ಏನಂತಂದ್ರೆ ಅರ್ಥ 20 ಕಾಲೇಜ್ ಮೇಲ್ಗಡೆಯವರು ಎಲ್ಲನೂ ಕೂಡ ಚೆನ್ನಾಗಿದ್ದಾವೆ ಕಾಲೇಜು ಅಂತ ನಿನಗೆ ಅವರು ಅಂದರೆ ಅದಕ್ಕೆ ಹೇಳ್ತಿದ್ರು ನಾನು ಪ್ರಿಯಾರಿಟಿ ಕರೆಕ್ಟಾಗಿ ಕೊಡ್ಬೋರಿ. ಈಗ 20ನೇ ಕಾಲೇಜ್ ಅಂದರೆ ಏನರ್ಥ? 19ನೇ ಕಾಲೇಜ್ ಸಿಗದೆ ಹೋದ್ದು ಪರವಾಗಿಲ್ಲಪ್ಪ, 20ನೇ ಕಾಲೇಜ್ ಸಿಗಲಿ ಅಂತಂದರೆ ನೀವು 19ನೇ ಕಾಲೇಜ್ ಸಿಕ್ಕರೆ ಹೋಗ್ಬೇಕಲ್ಲ, ಚೆನ್ನಾಗಿರುತ್ತೆ ಅಂತ ಅರ್ಥ. ಸೊ ಹಂಗಾಗಿಬಿಟ್ಟು ನೀವೇನಾದರೂ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ಡಿಲೀಟ್ ಮಾಡ್ಕೊರಿ. ನೀವು 20ನೇ ಕಾಲೇಜ್ ಸಿಕ್ಕೈತೆ, ನೀವು ನೆಕ್ಸ್ಟ್ ರೌಂಡ್ ಹೋಗ್ತೀರ ಅಂತಂದರೆ ನಿಮ್ಗೆ ಬೇಕಾಗಿರೋ ಕಾಲೇಜ್ ಅಷ್ಟೇ ಇಟ್ಕೊಂಡು ಡಿಲೀಟ್ ಮಾಡಿರಿ. ಯಾವುದು ಕೂಡ ಕಾಲೇಜ್ ಸಿಗದೆ ಹೋಗಿತ್ತು ಅಂದರೆ ಮತ್ತೆ 20ನೇದಾದರೂ ಸಿಗುತ್ತಲ್ವ. ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ ನಾನು. ಹಂಗಾಗಿಬಿಟ್ಟು ಪ್ರಿಯಾರಿಟಿ ಕರೆಕ್ಟಾಗಿ ಕೊಡ್ರಿ. 1, 2, 3 ನಂಬರ್ ಕೊಡೋದೇನಿದೆ ಅದು ತುಂಬ ಇಂಪಾರ್ಟೆಂಟು. ಮತ್ತೆ ಫಸ್ಟ್ ರೌಂಡಲ್ಲಿ ಸಿಕ್ಕಿಡ ಸೀಟ್ ಅಡ್ಮಿಷನ್ ಮಾಡ್ಸೋಕೆ ಬರೋಲ್ಲ, ಸೆಕೆಂಡ್ ರೌಂಡದ ನಡೀತದೆ. ಇದೊಂದು ನೆನ್ಪಿಟ್ಕೋಬೇಕು. ಸರ್ ನನಗೆ ಕಿಮ್ಸ್ ಹುಬ್ಬಳ್ಳಿ ಆರ್ ಬಿಮ್ಸ್ ಬೆಳಗಾವಿಯಲ್ಲಿ ಸೀಟ್ ಸಿಗ್ಬೋದಾ? ನನ್ನ ಸೀಟ್ ರ್ಯಾಂಕ್ 61,000. ಆಗ ಘಟಪ್ರಭಾ ಕಾಲೇಜ್ ಬಗ್ಗೆ ರ್ಯಾಂಕ್ ಬಂದುಬಿಟ್ಟು ಎಷ್ಟಪ್ಪ ಅಂದರೆ 61,000. ಈ ಕಿಮ್ಸು ಬಿಮ್ಸು ಕಷ್ಟ, ಬಟ್ ಆಲ್ 30 ಕಾಲೇಜ್ ಏನಿದಾವೋ ಅವನ್ನೆಲ್ಲನೂ ಕೂಡ ನೀವು ಹಾಕು ಆಪ್ಷನ್ ಎಂಟ್ರಿ ಒಳಗೆ ಸಿಗ್ಬೋದು. ಆ್ಯಂಡ್ ಘಟಪ್ರಭಾ ಕಾಲೇಜ್ ಬಗ್ಗೆ ಅಷ್ಟೊಂದು ಡೀಟೇಲ್ಸಾಗಿ ಗೊತ್ತಿಲ್ಲ, ಬಟ್ ಪರವಾಗಿಲ್ಲ ಬೆಟರ್ ಇದೆ ಅಂತಂದು ಕೇಳಿದ್ದೀನಿ. ಸರ್ BSc ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ ಅಡ್ಮಿಷನ್ ಫಾರ್ಮ್ ಯಾವಾಗ ಬಿಡ್ತದೆ? ಬೆಂಟಾಗಿ ಹೇಳ್ತೀನಿ. ಅಲೈಡ್ ಸೈನ್ಸ್ ಅವ್ರಿಗೆ ನಿಮ್ಮ ಸಪ್ರೇಟಾಗಿ ಹೇಳ್ತೀನಿ. BPT BPO ಅಲೈಡ್ ಸೈನ್ಸ್ ಇವ್ರಿಗೆ ಸಪ್ರೇಟಾಗಿ ಕೌನ್ಸ್ಲಿಂಗ್ ಕರೀತಾರೆ, ಬಂದಾಗ ಹೇಳ್ತೀನಿ. ಸರ್ ಎಲ್ಲ ಜೆರಾಕ್ಸಿಗೂ ಸೈನ್ ಮಾಡಿಸ್ಬೇಕಾ? ಖಂಡಿತ ಹಾಕ್ಸ್ಬೇಕಪ್ಪ. ಎಲ್ಲನೂ ಕೂಡ ಆಲ್ಮೋಸ್ಟ್ ಇದು ಅದು ಅಂದ್ಕೊತೀನಿ. ಈಗ 21 ಮಿನಿಟ್ ಆಗೈತೆ. ಭಾಳಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಹಂಗಾಗಿಬಿಟ್ಟು ಸದ್ಯಕ್ಕೆ ಎಂಡ್ ಮಾಡ್ತಿದ್ದೀನಿ. ನೆನ್ಪಿಟ್ಕೋರಿ, ನೀವು ಇದೇ ರೀತಿ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೆ ಏನಾದರೂ ಡೌಟ್ಸನ್ನು ಕೇಳಿದ್ರೆ ಅಥವಾ ಲೈವ್ ಬರ್ತಿರ್ತೀನಿ, ಅವಾಗ ಲೈವ್ ಜಾಯ್ನ್ ಆಗಿರಿ. ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ನಿಮ್ಗೆ ಡಿಸ್ಕಸ್ ಮಾಡೋಣ ಅಂತ. ಇವು ಸದ್ಯಕ್ಕಂದ್ರೂ ಏನಾದರೂ KEದಲ್ಲಿ ಅಪ್ಡೇಟ್ ಬಂತಂದರೆ ನಿಮ್ಗೆ ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.